ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೀಗ ನೋಡ್ತಾ ಇರ್ತವಂಥದ್ದು ಅರುಣಾಚಲೇಶ್ವರ ದೇವಸ್ಥಾನದ ಒಂದು ಗ್ಲಿಮ್ಸು. ಸೊ ನಾವು ಒಂದು ಫ್ರೆಂಡ್ಸ್ ಫಂಕ್ಷನ್ ಇತ್ತು ಅಂತ ಹೇಳಿ ಪಾಂಡಿಚೇರಿಗೆ ಹೋಗಿದ್ವಿ. ಆನ್ ದ ವೇ ದಾರಿಯಲ್ಲೇ ಹೋಗ್ತಾ ನಮಗೆ ಅರುಣಾಚಲೇಶ್ವರ ಟೆಂಪಲ್ ತಿರುವಣ್ಣಾಮಲೈಯಲ್ಲಿ ಕೂಡ ಸಿಕ್ತು. ತುಂಬ ಫೇಮಸ್ ಟೆಂಪಲ್ಲು. ರೀಸೆಂಟಾಗಿ ಇದ್ರ ಬಗ್ಗೆ ತುಂಬ ಶಾರ್ಟ್ಸು ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ಸೊ ಅಂದ್ಕೊಂಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋ ಹಂಗಾಯಿತು. ಸುಮಾರು ಒಂದು 4 ಗಂಟೆ ಟೈಮು ಕಾದ ನಂತರ ನಮಗೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಶಬರಿಮಲೆ ಮಾಲೆ ಸೀಸನ್ ಆಗಿರೋದ್ರಿಂದ ಟೆಂಪಲ್ ಫುಲ್ಲು ಸ್ವಾಮಿಗಳಿದ್ರು. ಹಾಗೆ ಕಾರ್ತಿಕ್ ಮಾಸ ಪ್ಲಸ್ ಸಂಡೇ ಕೂಡ ಆಗಿತ್ತಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಟ್ ದೇವ್ರಂತೂ ನೋಡಿದ್ರೆ ಒಂಥರ ಮೈ ಜುಮ್ ಅನ್ಸುತ್ತೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಅದ್ಭುತವಾಗಿ, ಅಷ್ಟು ಪಾಸಿಟಿವ್ ವೈಬ್ಸ್ ಜೊತೆ ಇತ್ತು. ಸೊ ಸಾಧ್ಯ ಆದರೆ ಖಂಡಿತ ಒಂದ್ಸತಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ನೋಡಿಕೊಂಡು ಬರ್ಬೋದು ನೀವು. ಸೊ ರೆಗ್ಯುಲರ್ ಆಗಿ ಹೀಗೆ ಕ್ರೌಡ್ ಇರುತ್ತಾ ಅಥವಾ ಅದು ಸಂಡೇ ಅಂತನಾ ಅಥವಾ ಕಾರ್ತಿಕ್ ಮಾಸ ಅಂತನಾ ಗೊತ್ತಿರಲಿಲ್ಲ. ಬಟ್ ತುಂಬ ಕ್ರೌಡ್ ಇತ್ತು. ಹಾಗೆ ನಾವು ಜಾಸ್ತಿ ಸುತ್ತಾಡೋಕೆ ಹೋಗಲಿಲ್ಲ. ಫೋಟೋ ಅಲೋ ಇರಲಿಲ್ಲ, ಫೋನ್ ಅಲೋ ಇರಲಿಲ್ಲ. ಹಾಗಾಗಿ ಜಾಸ್ತಿ ಫೋಟೋ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ನಮ್ಮ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಹಾಗಾಗಿ ಒಂದು ಪುಟ್ಟ ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಬೆಟ್ಟದ ಮೇಲೆ ಒಂದು ಚಿಕ್ಕ ಸುರಂಗ ಇರುತ್ತೆ. ಅದನ್ನು ಮೋಕ್ಷ ಮಾರ್ಗ ಅಂತ ಕೂಡ ಕರೀತಾರಂತೆ. ಅದರೊಳಗಡೆ ಎಷ್ಟು ದಪ್ಪ ಇದ್ರೂ ಮನುಷ್ಯ ಈಸಿಯಾಗಿ ನುಗ್ಗಿ ಈ ಕಡೆಯಿಂದ ಆ ಕಡೆ ಹೋಗ್ಬೋದಂತೆ. ಸೊ ಟ್ರೈ ಮಾಡೋ ಮನಸ್ಸಿದ್ರೆ ದಯವಿಟ್ಟು ಹೋದಾಗ ಮಿಸ್ ಮಾಡ್ತೀರಾ ನೋಡ್ಕೊಂಡು ಬನ್ನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.